ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಆನ್ಲೈನಲ್ಲಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ A to Z ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ವಿತೌಟ್ ಮಿಸ್ಟೇಕು ಮನೆಯಲ್ಲೇ ಕೂತ್ಕೊಂಡು ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದಾಗುತ್ತೆ. ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಲಾಗಿನ್ ಆಗಬೇಕಾಗತ್ತೆ, ಅಪ್ಲಿಕೇಶನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಫೀಸ್ನ ಪೇಮೆಂಟ್ ಮಾಡಿ ಯಾವ ರೀತಿ ಅಕ್ನಾಲೇಜ್ಮೆಂಟ್ ತೊಗೋಬೇಕು, 21 ದಿನ, ಕೇವಲ 21 ದಿನದಲ್ಲಿ ನಿಮ್ಮ ಸರ್ಟಿಫಿಕೇಟು ಯಾವ ರೀತಿ ಬರುತ್ತೆ ಅಪ್ರೂವಲ್ ಆಗಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ನಾನು ಹೇಳೋ ಡಾಕ್ಯುಮೆಂಟ್ ಎಲ್ಲ ಪ್ರತಿಯೊಂದು ಕರೆಕ್ಟಾಗಿ ಹಾಕಿದ್ರೆ ನೀವು ನಿಜವಾಗ್ಲೂ ನಿಮಗೆ 21 ಡೇಸಲ್ಲಿ ನಿಮಗೆ ನಿಮ್ಮ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿರುತ್ತೆ. ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈಗ ನೋಡ್ತಾ ಇರ್ಬೋದು, ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ಸರ್ಚಲ್ಲಿ ನಾಡ ಕಚೇರಿ ಅಂತ ಹಾಕಿ ಸರ್ಚ್ ಮಾಡಬೇಕಾಗತ್ತೆ. ನಾಡ ಕಚೇರಿ ಅಂತ ಸರ್ಚ್ ಮಾಡಿದ ತಕ್ಷಣ ಲಿಂಕ್ ನೋಡ್ತಾ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಲ್ಲ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟು ಇಲ್ಲಿ ನಾಡ ಕಚೇರಿ ವೆಬ್ಸೈಟ್ ಆಗಿದೆ. ಈ ವೆಬ್ಸೈಟಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ನೋಡೋಣ. ಇವಾಗ ಇಲ್ಲಿ ಮೇಲ್ಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದಷ್ಟು ಆಪ್ಷನ್ ಓಪನ್ ಆಗುತ್ತೆ. ಫಸ್ಟ್ ಒಂದು ಅಪ್ಲೈ ಆನ್ಲೈನ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಇರ್ತದೆ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ವೆಲ್ಕಮ್ ಟು ನಾಡ ಕಚೇರಿ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಆಗಿ ನಿಮ್ಮ ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಗೆಟ್ OTP ಅನ್ನೋ ಆಪ್ಷನ್ ನೋಡ್ತಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. OTP ಕೊಟ್ಟಿದ ತಕ್ಷಣ ನೀವೇನು ಮೊಬೈಲ್ ನಂಬರ್ ಅಲ್ಲಿ ಹಾಕಿರ್ತೀರಲ್ಲ ಆ ನಂಬರ್ಗೆ ಒಂದು 6 ನಂಬರ್ಸ್ ಅಂತ OTP ಹೋಗಿರುತ್ತೆ. ಆ ಬಂದಂಥ OTPನ ಹಾಕ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ, ಅದೇ ನಂಬರ್ಗೆ ಹಾಕ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಯಾವ ನಂಬರಿಂದ ಕೂಡ ನೀವು ಲಾಗಿನ್ ಆಗ್ಬೋದಾಗುತ್ತೆ. ಮೊಬೈಲ್ ನಂಬರ್ನ ಹಾಕೋದ್ಮೇಲೆ OTP ಎಂಟರ್ನ ಮಾಡಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೊಡಿ ಯಾವ ರೀತಿ ಕಾಣ್ತದೆ ಅದೇ ರೀತಿಯಲ್ಲಿ ಎಂಟರ್ನ ಮಾಡಿ, ಅದಾದಮೇಲೆ ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಇದು ಲಾಗಿನ್ ಆಗುತ್ತೆ. ನೋಡ್ಬೋದು ಇಲ್ಲಿ ಲಾಗಿನ್ ID ಅಂತ ತೋರಿಸ್ತಾ ಇದೆ ಮೇಲ್ಗಡೆ ಲೆಫ್ಟಲ್ಲಿ, ಮತ್ತು ಸೆಂಟ್ರಲ್ಲಿ ಯಾವ ರೀತಿ ತೋರಿಸ್ತಾ ಇದೆ, ಯಾವ ವರ್ಷನ್ ಅಂತ ಅಂದ್ಬಿಟ್ಟು 5.0 ಅಂತ ಅಂದ್ಬಿಟ್ಟು ವರ್ಷನ್ ತೋರಿಸ್ತಾ ಇದೆ, ID ವರ್ಷನ್ ತೋರಿಸ್ತಾ ಇದೆ. ಅದಾದಮೇಲೆ ಕನ್ನಡ, ಇಂಗ್ಲೀಷ್ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಇಲ್ಲಿ ಕನ್ನಡ ಬೇಕಾದ್ರೆ ಕನ್ನಡ, ಇಲ್ಲ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೋಬೋದಾಗುತ್ತೆ. ಇದಾದಮೇಲೆ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದಷ್ಟು ಆಪ್ಷನ್ ಓಪನ್ ಆಗುತ್ತೆ. ಇದರಲ್ಲಿ ಸೆಕೆಂಡ್ ಒಂದು ನೋಡ್ತಾ ಕ್ಯಾಸ್ಟ್ ಸರ್ಟಿಫಿಕೇಟ್, ಅದ್ರ ಪಕ್ಕದಲ್ಲಿ ಕ್ಲಿಕ್ನ ಮಾಡಿದ್ರೆ ಮತ್ತೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನೋಡ್ಬೋದು ಸರ್ವಿಸ್ ಎಷ್ಟಾಗುತ್ತೆ, ಎಷ್ಟು ಅಮೌಂಟ್ ಆಗುತ್ತೆ ಅಂದ್ಬಿಟ್ಟು ನೋಡ್ತಾ ಇದೆ. 21 ದಿನದಲ್ಲಿ ಮತ್ತು 40 ರೂಪಾಯಿ ಆಗುತ್ತೆ ಅಪ್ಲೈ ಮಾಡೋದಕ್ಕೆ. ಇಲ್ಲಿ ಡಾಕ್ಯುಮೆಂಟ್ ಬಂದು ರಿಕ್ವೆಸ್ಟ್ ಡಾಕ್ಯುಮೆಂಟ್ ಇಲ್ಲಿ ಲಿಸ್ಟ್ನ ಕೊಡಲಾಗಿದೆ, ನೋಡ್ತಾ ಇರ್ಬೋದು. ಅಫಿಡೇವಿಟು, ಸ್ಕೂಲ್ TC ಸರ್ಟಿಫಿಕೇಟ್ ಬೇಕಾಗುತ್ತೆ, ರೇಷನ್ ಕಾರ್ಡು, ನಿಮ್ಮದು ವೋಟರ್ ID ಕಾರ್ಡ್, ಎಪಿಕ್ ನಂಬರ್, ಇಲ್ಲ ಅಂತಂದರೆ ನಿಮ್ಮ ಅಣ್ಣ ತಮ್ಮಂದಿದು ಇಲ್ಲ ಫ್ಯಾಮಿಲಿದು ಯಾರ್ದಾದ್ರು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಮೇಯ್ನಾಗಿ. ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅಂದರೆ ಒಂದು ಅಫಿಡೇವಿಟ್ ಮಾಡಿಸ್ಕೋಬೇಕಾಗುತ್ತೆ. ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ಬಿಟ್ಟು ಅಫಿಡೇವಿಟ್ ಮಾಡಿ ಲಾಯರಿಂದ ಸೀಲು ಸೈನ್ ಹಾಕಿ ಅಪ್ಲೈ ಮಾಡಬೇಕಾಗುತ್ತೆ. ಇದೆಲ್ಲ ಆದಮೇಲೆ ನೋಡ್ಬೋದು ಡಾಕ್ಯುಮೆಂಟ್ ಕೆಳಗಡೆ ಬಂದೆ ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಈ ನೋಟಲ್ಲಿ ಕ್ಲೀನಾಗಿ ನೋಡ್ಕೊಳ್ಳಿ, ಎಲ್ಲ ಡೀಟೇಲ್ಸು ನೋಡಿಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೋಟಲ್ಲಿ ಇರೋದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ನೋಡ್ಬೋದು ಇವಾಗ ಅಥೆಂಟಿಕೇಷನ್ ಕೇಳ್ತದೆ, ಓಕೆ ಅಂತ ಕೊಡಿ. ಅಥೆಂಟಿಕೇಷನಲ್ಲಿ ಫಸ್ಟಾಗಿ KYCಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಫಸ್ಟಾಗಿ ಇಲ್ಲಿ ಯಾರದು ಅಪ್ಲೈ ಮಾಡ್ತಾ ಇರಲ್ಲ, ನೀವು ಯಾರ್ದು ಅಪ್ಲಿಕೇಶನ್ ಆಗ್ತಾ ಇರೋ ಕ್ಯಾಸ್ಟು ಇನ್ಕಮ್ ಸರ್ಟಿಫಿಕೇಟ್ಗೆ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ನನ್ನ ಆಧಾರ್ ಅಂತ ಇದೆಯಲ್ಲ, ನನ್ನ ಮಾಹಿತಿ ಅಂತ ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಆದಮೇಲೆ ಇಲ್ಲಿ OTP ಅಂತ ಕೆಳಗಡೆ ಬಂದು OTP ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಜನರೇಟ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಒಂದು OTP ಹೋಗಿರುತ್ತೆ ಸಕ್ಸಸ್ಫುಲ್ ಆಗಿ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ನೆಕ್ಸ್ಟ್ ಒಂದು ಬಾಕ್ಸ್ ಓಪನ್ ಆಗಿದೆ, ನೋಡ್ಬೋದು ಎಂಟರ್ OTP ಅನ್ನೋ ಬಾಕ್ಸ್ ಚೆಕ್ ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. OTPನ ಎಂಟರ್ನ ಮಾಡಿ ಸಬ್ಮಿಟ್ ಅಂತ ಇದಿಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಪೇಜು ಓಪನ್ ಆಗಿದೆ. ಇಲ್ಲಿ ಆಧಾರ್ ಕಾರ್ಡಲ್ಲಿರೋ ಡೀಟೇಲ್ಸ್ ಎಲ್ಲ ಪೀಚಾಗಿ ಬಂದಿರುತ್ತೆ, ಅಡ್ರೆಸ್ ಸಮೇತ ಇಲ್ಲಿ ಪೀಚಾಗಿ ಬಂದಿರುತ್ತೆ. ನಿಮ್ಮ ಹೆಸರು, ಆಧಾರ್ ಕಾರ್ಡಲ್ಲಿರೋಂಥ ಹೆಸರು ಎಲ್ಲ ಪೀಚಾಗಿ ಬಂದಿರುತ್ತೆ. ಕರೆಕ್ಟಾಗಿ ಅಡ್ರೆಸ್ನ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ, ಯಾವ ರೂರಲ್ಲಿ ಬರುತ್ತಾ, ಅರ್ಬನ್ ಬರುತ್ತಾ ಕರೆಕ್ಟಾಗಿ ಹಾಕ್ಕೊಳ್ಳಿ. ಅಡ್ರೆಸ್ ಏನು ಚೇಂಜ್ ಮಾಡೋಕೆ ಹೋಗ್ಬಿಟ್ಟು ಸೇಮ್ ಇರುತ್ತೆ. ವಿಲೇಜ್ನ ಹಾಕ್ಕೋಬೇಕಾಗುತ್ತೆ, ಯಾವ ಹೋಬಳಿ ಮತ್ತು ವಿಲೇಜ್ನ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ, ಇಷ್ಟು ಹಾಕ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಮ ತಾಯಿ ಹೆಸರು ಮತ್ತು ಕೇರ್ ಆಫ್ ಯಾವ ತಂದೆ ಹೆಸರು ಬೇಕೋ ಇಲ್ಲ ಹಸ್ಬೆಂಡ್ ಹೆಸರು ಬೇಕಾ ಅಂತ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಹೆಸರು ಬಂದಿರುತ್ತೆ ಅಲ್ಲಿ, ನಿಮ್ಮ ಫಾದರ್
ಹಸ್ಬೆಂಡ್ದಾದರೆ ಹಸ್ಬೆಂಡ್ದು, ಇಲ್ಲ ಫಾದರ್ ಆದರೆ ಫಾದರ್ ಹೆಸರು ಹಾಕ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ತಾಯಿ ಹೆಸರನ್ನ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಇಷ್ಟು ಡೀಟೇಲ್ನ ನೀವು ನೀಟಾಗಿ ಹಾಕ್ಕೋಬೇಕಾಗುತ್ತೆ. ನಿಮ್ಮ ಊರು ಯಾವುದು ಬಂದಿಲ್ಲ ಅಂದರೆ ಒಂದ್ಸಲ ಚೇಂಜ್ ಮಾಡ್ಕೊಳ್ಳಿ. ಊರೆಲ್ಲ ಹರ್ಬನ್ ಅಂತ ಚೆಕ್ ಮಾಡಿಕೊಂಡು ಮತ್ತು ಟೌನ್ ಯಾವುದು, ವಾರ್ಡ್ ನಂಬರ್ ಯಾವ್ದು ಬರುತ್ತೆ ಅಂತ ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ. ಇಷ್ಟು ನಾನು ಹಾಕ್ಕೊಂಡೇನಿ. ಇದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಗೆಟ್ OTP ಅನ್ನೋ ಆಪ್ಷನ್ ಮೇಲೆ ಕೊಟ್ಟಿದ್ದೀನಿ. ಕೊಟ್ಟಿದ ತಕ್ಷಣ ಮೊಬೈಲ್ ಏನು ನಂಬರ್ ಹಾಕಿರ್ತೀರಲ್ಲ ಆ ನಂಬರ್ಗೊಂದು OTP ಹೋಗಿರುತ್ತೆ. ಆ OTPನ ಇಲ್ಲೇ ನೋಡ್ತಾ ಇಲ್ಲ ಈ ಬಾಕ್ಸಲ್ಲೇ ಎಂಟರ್ನ ಮಾಡಿ ವೆರಿಫೈ ಅಂತ ಇದೆಯಲ್ಲ ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಇಮೇಲ್ ID ಕೇಳ್ತಾರೆ. ಇಮೇಲ್ IDನೂ ಹಾಕ್ಕೋಬೇಕಾಗುತ್ತೆ. ಇಮೇಲ್ IDನ ಎಂಟರ್ ಮಾಡಿ ಅಲ್ಲೂ ಕೂಡ ಸೆಂಡ್ OTP ಅಂತ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ OTP ಬಂದಿರುತ್ತೆ. ಆ OTPನ ವೆರಿಫೈ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಆದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಚೇಂಜಸ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಕ್ಯಾಟಗರಿಗೆ ಅಂತ ಕೇಳ್ತಾರೆ. ನಿಮ್ಮ ಯಾವ ಕ್ಯಾಟಗರಿಗೆ ಜಾಯ್ನ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಯಾವ ಕ್ಯಾಟಗರಿ ಜಾಯ್ನ್ ಆಗ್ತದೆ ಅಂತ. ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇರೋದು ಈ ಇದರಲ್ಲಿ ಮುಸ್ಲಿಂ ಕ್ಯಾಟಗರಿ ಆಗಿದ್ದರಿಂದ 2A ಸೆಕೆಂಡ್ B ಅಂತ ಬರುತ್ತೆ, 2A ಬರುತ್ತೆ, 2B ಬರುತ್ತೆ. 2Bನ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಮುಸ್ಲಿಮ್ ಅಂತ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಅವ್ರಿಗೆ ಇನ್ಕಮ್ ಎಷ್ಟು ಬರುತ್ತೆ OBCಗೆ ಮತ್ತು OBC ಕ್ಯಾಸ್ಟಿಗೆ ಮತ್ತು ಮುಸ್ಲಿಮ್ಗೆ ಕ್ಯಾಸ್ಟ್ ಇನ್ಕಮ್ ಎರಡು ಒಟ್ಟಿಗೆ ಬರುತ್ತೆ. ಸಪ್ರೇಟ್ ಇದೆಲ್ಲ SC ST ಇವಾಗ ಮಾತ್ರ ಸಪ್ರೇಟಾಗಿ ಬರುತ್ತೆ. ಇವಾಗ ನೋಡ್ಬೋದು ಎಷ್ಟು ಇನ್ಕಮ್ ಅಂತ ಹಾಕ್ಕೊತಾ ಇದ್ದೀನಿ. ಮತ್ತು ಇವ್ರಿಗೆ ಏನಕ್ಕೋಸ್ಕರ ಅಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಇವಾಗ ಇಲ್ಲೇ ನೆಕ್ಸ್ಟ್ ಬಂದಿದೆ ಆಧಾರ್ ಕಾರ್ಡಲ್ಲಿ ಪೀಚ್ ಆಗಿರೋಂಥ ಫೋಟೋನೇ ಬಂದುಬಿಟ್ಟಿದೆ. ನೀವೇನೋ ಹೊಸದಾಗಿ ಇವಾಗ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಆಧಾರ್ ಕಾರ್ಡಲ್ಲಿರೋಂಥ ಫೋಟೋ ಬಂದಿದೆ. ಕೆಳಗಡೆ ಬಂದರೆ ಡಾಕ್ಯುಮೆಂಟ್ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಫಸ್ಟಾಗಿ ಅಫಿಡೇವಿಟ್ ಇದೆ, ಅದಾದಮೇಲೆ ಸ್ಕೂಲ್ ಸರ್ಟಿಫಿಕೇಟ್ ಇದೆ, ರೇಷನ್ ಕಾರ್ಡ್ ಇದೆ, ಎಪಿಕ್ ಕಾರ್ಡ್ ಇದೆ. ಯಾವುದು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನ ಹಾಕೋಬೇಕಾಗುತ್ತೆ. ನೋಡ್ಬೋದು ನನ್ನ ಹತ್ರ ರೇಷನ್ ಕಾರ್ಡ್ ಇದರಿಂದ ರೇಷನ್ ಕಾರ್ಡ್ನ ಅಪ್ಲೋಡ್ನ ಮಾಡ್ಕೊತಾನೆ. ಇಲ್ಲಿ ನೋಡಿ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಸೈಜ್ ಕೇಳ್ತಾ ಇದೆ 300 KB ಒಳಗಡೆ ಇರಬೇಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ. ಅಪ್ಲೋಡ್ನ ಮಾಡ್ಕೊಂಡು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡ್ತಾ ಇದೆ PDFದು ಫೈಲು ಓಪನ್ ಆಗಿದೆ. ಈ ಕಡೆ ಚಿಕ್ಕದ PDF ಫೈಲು ಶೋ ಆಗ್ತದೆ. ಹಾಗೆ ಇದು ಎಪಿಕ್ ಕಾರ್ಡು ಕೂಡ ಅದೇ ರೀತಿ ನಾನು ಇಲ್ಲಿ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಸೇಮ್ ಅದೇ ರೀತಿ ಅಪ್ಲೋಡ್ನ ಮಾಡಿಕೊಂಡು ಸೇವ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಸೈಜ್ನ ನೋಡಿಕೊಂಡು ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ಯಾವ ಸೈಜ್ ಇದೆ ಏನು ಅದನ್ನ ಸೈಜ್ ನೋಡಿಕೊಂಡು ಅಪ್ಲೋಡ್ ಅಂತ ಕೊಟ್ಟರೆ ಇಲ್ಲಿ ಸೈಡಲ್ಲಿ ನೋಡ್ತಾ ಇಲ್ಲ ಈ ಥರ PDF ಫೈಲ್ ಬರಬೇಕಾಗತ್ತೆ. ನೋಡ್ತಾ ಇರ್ಬೋದು ನಾನಿಲ್ಲಿ ರೇಷನ್ ಕಾರ್ಡು, ಎಪಿಕ್ ಕಾರ್ಡು ಮತ್ತು ಅವರದ್ದು ಆಧಾರ್ ಕಾರ್ಡು ಇಷ್ಟನ್ನು ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಸೈಜ್ನ ಕರೆಕ್ಟಾಗಿರಬೇಕಾಗತ್ತೆ. ರೇಷನ್ ಕಾರ್ಡ್ ಇಲ್ಲ ಅಂದರೆ ಅಫಿಡೇವಿಟ್ನ ಮಾಡಿಸ್ಕೊಳ್ಳಿ. ಅಫಿಡೇವಿಟ್ ಮಾಡಿಸಿ ಸೀಲ್ಡು ಸೈನು ಎಲ್ಲ ಮಾಡಿಸ್ಕೊಂಡು ಹಾಕ್ಕೊಂಡ್ರು ಕೂಡ ಆಗುತ್ತೆ. ನಾನು ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ನ ಮಾಡ್ಕೊಂಡು ನೋಡ್ಬೋದು. ಎಲ್ಲ ಆದಮೇಲೆ ನೆಕ್ಸ್ಟ್ ಮೇಲೆ ಕೊಡ್ತಾ ಇದ್ದೀನಿ. ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ RD ನಂಬರ್ನ ಕೊಡಲಾಗಿದೆ. ಇಲ್ಲಿ ನೋಡ್ಬೋದು ಅಕ್ನಾಲೇಜ್ಮೆಂಟ್ RD ನಂಬರ್ನ ಓಪನ್ ಆಗಿದೆ. ಅದಾದಮೇಲೆ ಓಕೆ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇಲ್ಲ ಇಲ್ಲಿ ಸರ್ಟಿಫಿಕೇಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇಲ್ಲಿ ನಿಮಗೆ ಸ್ಯಾಂಪಲಾಗಿ ತೋರಿಸಲಾಗಿದೆ. ಇದೆಲ್ಲ ಡೀಟೇಲ್ಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಾಗಿರ್ಬೋದು, ಹಸ್ಬೆಂಡ್ ಹೆಸರು, ತಾಯಿ ಹೆಸರು ಮತ್ತು ಇಲ್ಲಿ ನಿಮ್ಮ ಅಡ್ರೆಸ್ ಎಲ್ಲ ಡೀಟೇಲ್ಸು, ಕ್ಯಾಸ್ಟು ಎಲ್ಲ ನೋಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆಯಾ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆ ಅಂದಾಗ ಮೇಲ್ಗಡೆ ಪ್ರೊಸೀಡ್ ಟು ಇ-ಪೇ ಅಂತ ಸೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಓಕೆ ಎಸ್ ಅಂತ ಕೊಡಬೇಕಾಗತ್ತೆ. ಓಕೆ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ಬೋದು ಎಸ್ ಅಂತ ಕೊಡಿ, ಓಕೆ ಅಂತ ಕೊಟ್ಟಿದ ತಕ್ಷಣ ಸೈನ್ ಆಪ್ಷನ್ ಓಪನ್ ಆಗುತ್ತೆ. ಸೈನು ಮಾಡಲೇಬೇಕಾಗತ್ತೆ. ಇವಾಗ ಇಲ್ಲಿ ಯಾರಾದ್ರು ಅಪ್ಲೈ ಮಾಡ್ತಾ ಇರೋದಲ್ಲ ಅವ್ರದ್ದೇ ಮತ್ತೊಂದ್ಸಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿ ಇಲ್ಲಿ ಗೆಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಒಂದು OTP ಹೋಗುತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. OTPನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡಾದಮೇಲೆ ಈ ಚೆಕ್ ಬಾಕ್ಸ್ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗುತ್ತೆ. OTP ಎಂಟರ್ ಮಾಡಿದ ತಕ್ಷಣ ನಿಮಗೆ ಆ ಟೈಮ್ ಓಡೋದ್ರೊಳಗಡೆ ನೀವು OTPನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಆ ಟೈಮ್ ಆದಮೇಲೆ ರೀಸೆಂಡ್ OTP ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡ್ಬೋದು ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ವೆರಿಫೈ ಆಗಿ ಸೈನ್ ವೆರಿಫೈ ಆಗುತ್ತೆ. ಅದಾದಮೇಲೆ ಪ್ರೊಸೀಡ್ ಟು ಪೇಮೆಂಟ್ಗೆ ಹೋಗುತ್ತೆ. ಓಕೆ ಅಂತ ಅದ್ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ಬೋದು ಅಮೌಂಟ್ ಎಷ್ಟಿದೆ ಏನು ಅಂತ ಕೇಳ್ತಾ ಇದೆ. ಇಲ್ಲ ಅಗ್ರಿ ಅಂತ ಎಕ್ಸೆಪ್ಟ್ ಅಂತ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಫೋನ್ಪೇ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ನ ಮಾಡುತ್ತೆ. ಈ ಥರ QR ಕೋಡ್ ಓಪನ್ ಆಗುತ್ತೆ. ಈಸಿಯಾಗಿ ನೀವು ಪೇಮೆಂಟ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ನ ಮಾಡ್ಬೋದಾಗುತ್ತೆ. ನೋಡ್ಬೋದು ಈಸಿಯಾಗಿ ನೀವು ಫೋನ್ಪೇ, ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡಿ ಪೇಮೆಂಟ್ ಆಗಿದ ತಕ್ಷಣ ಬ್ಯಾಕ್ ಬರೋಕ್ಕೆ ಹೋಗ್ಬಿಡಿ, ಕ್ಯಾನ್ಸಲು ಮಾಡೋಕ್ಕೆ ಹೋಗ್ಬಿಡಿ. ಆಟೋಮೆಟಿಕ್ ಇದು ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮ ಅಮೌಂಟು ಕಟ್ ಆಗುತ್ತೆ, ಟ್ರಾನ್ಸಾಕ್ಷನ್ ಆಗೋದು ವೇಸ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಈ ಥರ ವೆಯ್ಟ್ ಮಾಡಬೇಕು. ಈ ಥರ ಬರಬೇಕು. ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿದೆ ಎಲ್ಬೋದು. ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಸಕ್ಸಸ್ಫುಲ್ಲಾಗಿ ಪೇಮೆಂಟು
ಪೇಮೆಂಟ್ ಆಗಿದೆ. ಇವಾಗ ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಕಟ್ಟಿದ ಅಮೌಂಟನ್ನ ನೀವು ನೋಡ್ಬೋದು. ಮತ್ತು ಹಾಗೆ ನಿಮ್ಮ ಸರ್ಟಿಫಿಕೇಟ್ ಏನು ಅಕ್ನಾಲೇಜ್ಮೆಂಟ್ ಇರುತ್ತಲ್ಲ ಆ ಸರ್ಟಿಫಿಕೇಟ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ನ ಕೂಡ ತೊಗೊಂಡು ಇಟ್ಕೋಬೋದು. ಕೇವಲ 21 ದಿನದಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಡಾಕ್ಯುಮೆಂಟು ಕರೆಕ್ಟಾಗಿ ಇರಬೇಕಾಗತ್ತೆ, ಎಲ್ಲ ವ್ಯಾಲಿಡಿಟಿ ಕರೆಕ್ಟಾಗಿ ಇರಬೇಕಾಗತ್ತೆ. ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ಅಪ್ಲೋಡ್ನ ಮಾಡಿ ಎಲ್ಲ ಕರೆಕ್ಟಾಗಿ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಎಲ್ಲ ಕ್ಲಿಯರಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡು ಮಾಡಿದರೆ ನಿಮಗೆ ಯಾವುದೇ ಅಂತ ತೊಂದರೆ ಆಗಲ್ಲ. ಕೇವಲ 21 ದಿನದಲ್ಲಿ ನಿಮ್ಮ ಸರ್ಟಿಫಿಕೇಟ್ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದು ನಿಮಗೆ ತಲುಪುತ್ತೆ. ಮೇಲಲ್ಲೂ ಬಂದಿರುತ್ತೆ. ನೀವು ಎಲ್ಲಿ ಅಪ್ಲೈ ಮಾಡೋದಲ್ಲ ಅಲ್ಲೇ ಹೋಗಿ ಫಸ್ಟ್ ಕಾಪಿನ ಡೌನ್ಲೋಡ್ನ ಮಾಡ್ಕೋಬೇಕಾಗತ್ತೆ. ನೋಡೋದಲ್ಲ ಈಸಿಯಾಗಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೋಡ್ ಮಾಡಬೇಕಾಗತ್ತೆ, ಲಾಗಿನ್ ಆಗೋದು ಹೇಗೆ, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಮತ್ತಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ.